ಓಂ ಸಂಪತ್ತೇರಿತಿ ಜೇಮಿನಿ ತಥಾಹಿ ದರ್ಶಯತಿ ಓಂ. 1ನೇ ಅಧ್ಯಾಯದ 2ನೇ ಪಾದದ 31ನೆಯ ಈ ಸೂತ್ರದ ಭಾಷ್ಯ ದೀಪಿಕಾ ಇವತ್ತು ನಾವು ನೋಡಬೇಕಾದದ್ದು. ಅದರಲ್ಲಿ 315ನೇ ಪುಟ ಸಂಖ್ಯೆ ಭಾಷ್ಯ ದೀಪಿಕಾ ಪುಸ್ತಕದಲ್ಲಿ. ಅಲ್ಲಿದ್ದದ್ದು ಎಲ್ಲವನ್ನೂ ನಾವೇನು ಗಮನಿಸಬೇಕಾಗಿಲ್ಲ. ಆರಂಭದಲ್ಲಿ ಟೀಕಾದಲ್ಲಿ ಏನು ಪ್ರಶ್ನೆ ಮಾಡ್ಕೊಂಡಿದ್ದಾರೋ ಅದೇ ಥರದ ಪ್ರಶ್ನೆನೇ ಬಂದಿದೆ. ಸೂಕ್ತಾದಿ ನಿಯಮ ಅಂತಿದೆ ಭಾಷ್ಯದಲ್ಲಿ. ನಿಯಮ ಅಂದ್ರೆ ವ್ಯವಸ್ಥಾ ಅಂತ ಅರ್ಥ. ಅದು 1ನೇ ಪ್ಯಾರಾಗ್ರಾಫ್ನಲ್ಲಿ. ಆ ಸೂತ್ರದ ಭಾಷ್ಯ ದೀಪಿಕಾದಲ್ಲಿ 1ನೇ ಪ್ಯಾರಾಗ್ರಾಫ್ನಲ್ಲಿ ನಿಯಮ ವ್ಯವಸ್ಥಾ. ಸಂಪ್ರಾಪ್ತ್ಯ ಮನ್ಯತೆ. ಸಂಪ್ರಾಪ್ತ್ಯ ಅಂತ ತೃತೀಯ ವಿಭಕ್ತಿ ಇದೆ. ಸಂಪ್ರಾಪ್ತ್ಯ ಅಂತ ತೃತೀಯ ವಿಭಕ್ತಿಗೆ ಏನು ಅರ್ಥ ಅಂದ್ರೆ ಸಂಪ್ರಾಪ್ತ್ಯ ನಿಮಿತ್ತ ಭೂತಯ. ಅಗ್ನಿ ಮೊದಲಾದ ಪ್ರತೀಕಗಳಲ್ಲಿ ಭಗವಂತನನ್ನು ಆರಾಧಿಸಿದವನು ಅಗ್ನಿಲ ಅಂತರ್ಗತನಾದ ಭಗವಂತನ ಹೋಗಿ ತಲುಪ್ತಾನೆ ಅನ್ನೋದೊಂದು ನಿಮಿತ್ತ. ಈ ಕಾರಣವನ್ನು ಇಟ್ಕೊಂಡು ಜೈಮಿನಿಗಳು ಸೂಕ್ತ ಮಂತ್ರ ಇತ್ಯಾದಿಗಳ ವ್ಯವಸ್ಥೆಯನ್ನ ಹೇಳ್ತಾರೆ ಅಂತ ಅದಕ್ಕೆ ತಾತ್ಪರ್ಯ. ಅದಕ್ಕೆ ಏನು ಪ್ರಮಾಣ ಅಂತ ಪ್ರಶ್ನೆ ಬಂದಾಗ ತಮ್ಮ ಯಥಾ ಉಪಾಸತೆ ತದೇವ ಭವತಿ ಅಂತ ಮಾತು ಬಂದಿದೆ. ತಮ್ಮ ಪರಮಾತ್ಮನಂ ಯಥಾ ಉಪಾಸತೆ ಅಂದ್ರೆ ಏನ ಪ್ರಕಾರೇಣ ಉಪಾಸತೆ ಅಧಿಕಾರಿಣ. ಅಧಿಕಾರಿ ಅನ್ನೋದು ಅದಕ್ಕೆ ಕರ್ತ. ತೇನ ಪ್ರಕಾರೇಣ ತದೇವ ರೂಪಂ ಭವತಿ. ಅದೇ ರೂಪವನ್ನೇ ಅವರು ಪ್ರಾಪ್ನುವಂತಿ ಅಂತ ಬಹುವಚನ. ತತ್ವಪ್ರದೀಪೇಪಿ ಅಂತ ತತ್ವಪ್ರದೀಪವನ್ನು ಅವರು ತಗೊಂಡಿದ್ದಾರೆ. ಯಾದೃಶೋ ಭಾವಿತ ಸ್ತ್ರೀಶಃ ತಾದೃಶೋ ಜೀವ ಆಭವೇತ್. ಭಗವಂತನನ್ನ ಹೇಗೆ ಸಾಧಕನಾದವನು ಆರಾಧಿಸ್ತಾನೋ ತಾದೃಶಃ ಜೀವ ಆಭವೇತ್. ಸಾಧಕನಾದವನು ಅದೇ ಸ್ವರೂಪವನ್ನು ಪಡ್ಕೋತಾನೆ ಅಂತಿದು ಭಾಗವತದ 3ನೇ ಸ್ಕಂದದ 10ನೇ ಅಧ್ಯಾಯದ 11ನೆಯ ಶ್ಲೋಕ. ಅದನ್ನೇ ಅವರು ತೃತೀಯ ತಾತ್ಪರ್ಯೋಕ್ತೇ ತೃತೀಯ ಸ್ಕಂದದ ತಾತ್ಪರ್ಯದಲ್ಲಿ ಅಂತ ವರ್ಣನೆ ಮಾಡಿದ್ದಾರೆ. ತಾತ್ಪರ್ಯ ಅಂತ ಅನ್ನೋದು ಭಾಗವತ ತಾತ್ಪರ್ಯ ಅಂತ ಅನ್ನೋದನ್ನು ತೋರಿಸ್ತದೆ. ಅಲ್ಲಿ ಬ್ರಹ್ಮದೇವ ಹೇಳಿದ ಮಾತಿದೆ. ಅದು ತದ್ಭಾವಯೋಗ ಪರಿಭಾವಿತ ಹೃತ್ಸರೋಜಾಹ ಯೇ ಸಚ್ಯುತೇಕ್ಷಿತ ಪಥಾ ನನು ನಾಥ ಪುಂಸಾಂ ಯದ್ಯದ್ಧಿಯಾ ತ ಉರುಗಾಯ ವಿಭಾವಯಂತಿ ತತ್ತದ್ವಪು ಪ್ರಣಯಸೆ ತದನುಗ್ರಹಾಯ ಅಂತ ಅಲ್ಲಿರುವ ಶ್ಲೋಕ. ಭಗವಂತನೇ, ನೀನು ಮಹಾತ್ಮರಿಂದ ಸ್ತೋತ್ರವನ್ನು ಸ್ವೀಕಾರ ಮಾಡುವಂಥವನು. ಸಾಧಕರಾದವರು ನಿನ್ನನ್ನು ಉಪಾಸನೆ ಮಾಡುವಾಗ ಉತ್ತಮ ಗುರುಗಳ ಮೂಲಕ ಮೋಕ್ಷ ಮಾರ್ಗವನ್ನು ತಿಳಿದು ಭಕ್ತಿಯೋಗದಿಂದ ಆ ಹೃದಯ ಕಮಲಕ್ಕೆ ಒಂದು ಸಂಸ್ಕಾರವನ್ನು ಕೊಟ್ಕೋತಾರೆ. ಹೃದಯ ಕಮಲ ಅರಳುವಂತೆ ಮಾಡ್ತಾರೆ. ಬಿಂಬರೂಪಿಯಾದ ನಿನ್ನ ಆ ರೂಪವನ್ನು ಅವರು ಧ್ಯಾನಿಸ್ತಾರೆ. ಯಾವ್ಯಾವ ರೀತಿಯಾಗಿ ನಿನ್ನನ್ನು ಧ್ಯಾನಿಸ್ತಾರೋ ಹಾಗೆ ಅಂಥದೇ ರೂಪಗಳನ್ನು ನೀನು ತೋರ್ತಿ. ಅವರಿಗೆ ಮೊದಲು ದರ್ಶನ ಕೊಡ್ತಿ, ಅದೇ ರೂಪವನ್ನು ತೋರಿಸ್ತಿ, ಮತ್ತು ನಿನ್ನ ಆ ರೂಪಕ್ಕೆ ಸದೃಶವಾದ ಅವರ ಸ್ವರೂಪ ಶರೀರವನ್ನು ಅವರಿಗೆ ಅನುಗ್ರಹ ಮಾಡಿ ಕೊಡ್ತೀನಿ ನೀನು ಮುಕ್ತಿಯಲ್ಲಿ ಅಂತ ಅಲ್ಲಿ ಬಂದಿರೋ ಶ್ಲೋಕ. ಅದಕ್ಕೆ ಭಾಗವತ ತಾತ್ಪರ್ಯ ಇದೆ. ತಂತ್ರಸಾರ ಅನ್ನುವ ಗ್ರಂಥ ಅಲ್ಲಿ ಉಲ್ಲೇಖ ಕಂಡಿದೆ. ತಮ್ಮ ಯಥಾ ಉಪಾಸತೆ ತದೇವ ಭವತಿ ಅನ್ನುವ ಈ ಒಂದು ಉಪನಿಷತ್ತು ಯಾವುದೊಂದು ವೇದವಾಕ್ಯ, ಮುದ್ಗಲ ಉಪನಿಷತ್ತು ಅಂತ ನಾವು ಕಂಡುಕೊಂಡಿಲ್ಲ ನಿನ್ನೆ, ಅದನ್ನು ಕೂಡ ಹೇಳಿದ್ದಾರೆ ಆಚಾರ್ಯರು. ತದ್ವಪು ತೇಷಾಂ ಪ್ರಣಯಸೆ. ತದ್ವಪು ಪ್ರಣಯಸೆ ಅಂದ್ರೆ ಭಕ್ತರಿಗೆ ನೀನು ಆ ರೂಪಗಳನ್ನ ತಂದು ತೋರಿಸೋದು ಅಂತ ಅರ್ಥ. ಪ್ರಣಯ ಅಂದ್ರೆ ತಂದು ತೋರುವುದು. ಮತ್ತೆ ಮುಕ್ತಿಯಲ್ಲಿ ಆ ರೂಪಗಳನ್ನ ಅವರಿಗೆ ಕೊಡ್ತಿ, ವ್ಯಕ್ತ ಮಾಡ್ತಿ ಅಂತ ಹೀಗೆ ಅಭಿಪ್ರಾಯ. ಈಶಃ ಭಗವಂತನು ಅಲ್ಲಿ ತಂತ್ರಸಾರದ ಶ್ಲೋಕ ಏನಿದೆ, ತಂತ್ರಸಾರ ಅಂದ್ರೆ ಇದು ಆಚಾರ್ಯರು ಮಾಡಿರೋ ತಂತ್ರಸಾರ ಅಲ್ಲ, ಇದೊಂದು ಬೇರೆ ತಂತ್ರಸಾರ. ಈಶಃ ಭಗವಂತನು ಯಾದೃಶಃ ಯಾವ ರೂಪವುಳ್ಳವನಾಗಿ ಭಾವಿತಃ ಭಕ್ತನಿಂದ ಆರಾಧಿಸಲ್ಪಡ್ತಾನೋ ತಾದೃಶಃ
ಜೀವನು ಕೂಡ ಸಾಧಕಃ ಅದೇ ರೂಪವುಳ್ಳವನು ಆ ಭವೇತ್ ಆಗ್ತಾನೆ ಅಂತ ಆಂಗಿತ್ಯ ಪೂರ್ವಕ ಭೂಧಾತು ಅಲ್ಲಿ ಪ್ರಯುಕ್ತ ಆಗಿದೆ. ಶ್ರುತಿಯು ಕೂಡ ಅದನ್ನೇ ಹೇಳಿದೆ. ಭಕ್ತ ಭಗವಂತನ ಯಾವ ಆಕಾರವನ್ನು ಧ್ಯಾನಿಸ್ತಾನೋ ಅಂಥದೇ ಆಕಾರವನ್ನೇ ಮುಕ್ತಿಯಲ್ಲಿ ಪಡಿತಾನೆ ಅಂತ ಹೀಗೆ ಅಲ್ಲಿ ವರ್ಣನೆ ಬಂದಿದೆ. ಈ ಥರ ಭಾಗವತ್ ತಾತ್ಪರ್ಯದಲ್ಲಿ ಬಂದಿರೋದನ್ನು ಕೂಡ ಆ ತ್ರಿವಿಕ್ರಮ ಪಂಡಿತರು ಭಾಗವತ್ ತಾತ್ಪರ್ಯದಲ್ಲಿ ಬಂದಂತೆ ತೃತೀಯ ತಾತ್ಪರ್ಯೋಕ್ತಿ ತದೇವ ಭವತಿ ಅಂದ್ರೆ ತಥೈವ ಭವತಿ, ಅದೇ ಥರ ಆಗ್ತಾನೆ, ಅದೇ ರೂಪವನ್ನು ಪಡೀತಾನೆ, ಆ ಭಗವಂತನ ಆ ರೂಪವನ್ನು ಪಡೀತಾನೆ ಅಂತ ಜಯತೀರ್ಥರು ಹೇಳಿದ್ರೆ ತಥೈವ ಭವತಿ ಅಂತ ತ್ರಿವಿಕ್ರಮ ಪಂಡಿತರು ಹೇಳಿದ್ದಾರೆ. ಹಾಗೆ ಹೇಳಲಿಕ್ಕೆ ಏನು ಕಾರಣ ಅಂದ್ರೆ ಇದೇ ಭಾಗವತ್ ತಾತ್ಪರ್ಯದ ಈ ಮಾತೇ ಕಾರಣ. ನಾವೀಗ ಭಾಷ್ಯ ದೀಪಿಕಾದ ಜಗನ್ನಾಥ ಹೇತಿಗಳ ಈ ಮಾತನ್ನು ಕೇಳಿದರೆ ತ್ರಿವಿಕ್ರಮ ಪಂಡಿತರ ತತ್ವಪ್ರದೀಪದಲ್ಲಿ ಭಾಗವತ್ ತಾತ್ಪರ್ಯದ ಈ ಶ್ಲೋಕವೂ ಇದೆಯೇನೋ ಅಂತ ಕಾಣಿಸ್ತದೆ. ತತ್ವಪ್ರದೀಪದಲ್ಲಿ ಹೀಗೆ ಹೇಳಲ್ಪಟ್ಟಿದೆ ಅಂತ ಭಾಗವತ್ ತಾತ್ಪರ್ಯದ ಮಾತನ್ನು ಅವ್ರು ಕೋಟ್ ಮಾಡಿದ್ದಾರೆ ಅಂತ ಕಾಣಿಸ್ತದೆ. ಆದರೆ ತತ್ವಪ್ರದೀಪದಲ್ಲಿ ಆ ಶ್ಲೋಕ ಏನು ಕಾಣಿಸೋದಿಲ್ಲ. ಆದರೆ ಆ ಶ್ಲೋಕದ ಹಿನ್ನೆಲೆಯನ್ನು ಗಮನಿಸಿ ತದೇವ ಭವತಿ ತಥೈವ ಭವತಿ ಅಂತ ಮಾತ್ರ ಹೇಳಿದ್ದಾರೆ. ಯತ್ಪ್ರಕಾರೇಣ ಉಪಾಸ್ತೆ ತತ್ಪ್ರಕಾರೇಣ ಭವತಿ ಚಯಮೇವ ಅರ್ಥಃ ಉಕ್ತಃ, ತತ್ವಪ್ರದೀಪೇತಿ ಉಕ್ತಃ ಅಂತ ಇಷ್ಟು ಕನ್ವಯ. ಹೊರತು ತತ್ವಪ್ರದೀಪದಲ್ಲಿ ಭಾಗವತ ತಾತ್ಪರ್ಯ ಶ್ಲೋಕ ಬಂದಿದೆ ಅಂತಲ್ಲ. ತತ್ವಪ್ರದೀಪಕಾರ ಪಕ್ಷೇ ಉಪಾಸತಿ ಇತಿ ಏಕವಚನ ಧಾತ್ವಂತರಂ. ಆಸ ಉಪವೇಶನ ಅಂತ ನಾವೇನು ಧಾತು ನೋಡಿದ್ವಿ ಈ ಹಿಂದೆ, ಆಸ್ತೆ ಆಸಾತೆ ಆಸತೆ ಅಂತ, ಅದನ್ನ ಇಟ್ಕೊಂಡಿರೋದಲ್ಲ ತತ್ವಪ್ರದೀಪಕಾರರು. ಅಸ ಗತಿ ಅಂತ ಕಳೆದ ದಿವಸ ನಾವು ಅದನ್ನು ನೋಡಿದ್ದೇವೆ. ಆ ಪ್ರಕಾರ ಇದು ಏಕವಚನದ ಪ್ರಯೋಗ ಅಂತ ತತ್ವಪ್ರದೀಪಕಾರರ ಅಭಿಪ್ರಾಯ. ಆ ಭಾಗವತದ ಆ ಶ್ಲೋಕಕ್ಕೆ ಅಲ್ಲಿ ಅನಂತ ತೀರ್ಥರು ಅಂತ ಒಬ್ಬರು ವ್ಯಾಖ್ಯಾನ ಇದೆ. ಹೇ ಉರುಗಾಯ ಅಂತ ಭಗವಂತನಿಗೆ ಸಂಬೋಧನೆ. ಸಜ್ಜನದ ಸಾಧಕರ ನಡುವೆ ತ್ವದ್ಭಕ್ತ್ಯಾಖ್ಯ ಸಾಧನೇನ, ನಿನ್ನ ಭಕ್ತಿ ಎಂಬ ಸಾಧನದಿಂದ ಪರಿಶೋಧಿತ ಹೃತ್ಕಮಲಯ ಭಾವಿತ ಅಂತಿದೆ ಅಲ್ಲಿ. ತ್ವದ್ಭಕ್ತಿ ತ್ವದ್ಭಾವ ಯೋಗ ಪರಿಭಾವಿತ ಅಂತ. ಪರಿಭಾವಿತ ಅಂದ್ರೆ ಪರಿಶೋಧಿತ ಅಂತ ಅರ್ಥ. ಸುಗಂಧ ಉಳ್ಳದ್ದು ಅಂತ ಅದರದ್ದು ಒಬ್ರ್ಯಾರೋ ವ್ಯಾಖ್ಯಾನ ಮಾಡಿದ್ದಷ್ಟೇ. ಭಾವಿತ ಅಂದ್ರೆ ನೇರವಾಗಿ ಸುಗಂಧ ಭರಿತವಾಗಿ ಮಾಡಿಕೊಂಡದ್ದು ಅಂತ ಅರ್ಥ ಇಲ್ಲ. ಗುರು ಶುಶ್ರೂಷಾ ಪೂರ್ವಕ ಭಾಗವತ ಶಾಸ್ತ್ರ ಶ್ರವಣೇನ, ಗುರುಗಳಿಗೆ ಶುಶ್ರೂಷೆ ಮಾಡಿ ಭಾಗವತ ಶಾಸ್ತ್ರವನ್ನು ಅಧ್ಯಯನ ಮಾಡಿದರೆ, ಆಮೇಲೆ ಭಗವಂತನ ಸ್ವರೂಪವನ್ನು ತಿಳಿದರೆ, ತೇ ಸ್ವಧಿಯ ಯದ್ಯದ್ ವಪುಹೋ ವಿಭಾವಯಂತಿ, ತಮ್ಮ ಮನಸ್ಸಿನ ಮೂಲಕ ಧ್ಯಾನದ ಮೂಲಕ ಯಾವ ರೂಪವನ್ನು ಅವರು ಧ್ಯಾನಿಸ್ತಾರೋ, ತ್ವಂ ತೇಷಾಂ ತತ್ತದ್ವಪುಹು ಪ್ರಣಯಸೆ. ಪ್ರಣಯಸೆ ಅಂದ್ರೆ ತೇಷಾಂ ಅನುಗ್ರಹಾಯ ಪ್ರಕಾಶಯಸಿ, ಅವರ ಅನುಗ್ರಹಕ್ಕಾಗಿ ಆ ರೂಪವನ್ನು ಕೊಡ್ತೆ ಅಂತ ಹೀಗೆ ಅವ್ರ ವ್ಯಾಖ್ಯಾನ ಇದೆ. ಮುಂದೆ ಭಾಷ್ಯದೀಪಿಕಾದ 316ನೇ ಪುಟದಲ್ಲಿ ಸೂಕ್ತಾದ ನಿಯಮ ಏನು ಕಷ್ಟ ಅಲ್ಲ. ಯಾಕೆಂದ್ರೆ ಭಗವಂತ ಅಂಥವ್ರು ಅಲ್ಲಿರುವ ಭಗವಂತನನ್ನು ಅವರು ತಲುಪ್ತಾರೆ, ಆಯಾ ಪ್ರತೀಕದಲ್ಲಿರುವ ಭಗವಂತನನ್ನು ಅವರು ತಲುಪ್ತಾರೆ. ಇದಾದ್ಮೇಲೆ ಮುಂದೆ ಯದ್ಯಪಿ ಋಗ್ಭಾಷ್ಯೆ ಅಂತ ಹೀಗೊಂದು ಉಲ್ಲೇಖ ಕಾಣಿಸ್ತದೆ. ಋಗ್ಭಾಷ್ಯದಲ್ಲಿರುವ ಮಾತನ್ನು ತಗೊಂಡಿದ್ದಾರೆ ಭಾಷ್ಯ ದೀಪಿಕಾಕಾರರು. ಪೃಥಗ್ ರೂಪಾಣಿ ವಿಷ್ಣುವಸ್ತು ದೇವತಾಂತರಗಾಣಿತೋ ಅಜ್ಞಾದಿ ಶಬ್ದವಾಕ್ಯಾನಿ ನಾಮ್ನ ಸೂಕ್ತ ಭಿತಾ ಭವೇತ್ ಅಂತ ಹೀಗೆ ಆ ಋಗ್ಭಾಷ್ಯದಲ್ಲಿದೆ. ಅದು ಋಗ್ಭಾಷ್ಯದಲ್ಲಿ 83ನೇ ಶ್ಲೋಕ. ನಿಮ್ಮ ಪುಸ್ತಕದಲ್ಲಿ ಅದನ್ನು ಗುರುತು ಮಾಡ್ಕೊಳ್ಳಿ, ಮುಂದೆ ಅದು ಯಾರಿಗಾದರೂ ಉಪಯುಕ್ತ ಆಗ್ತದೆ. ಅಲ್ಲಿ ಸೂಕ್ತದ ವ್ಯವಸ್ಥೆ ಇತ್ಯಾದಿಗಳು ಹೇಗೆ ಅಂತ ಅನ್ನೋದನ್ನ ಅವರು ತೋರಿಸಿಕೊಟ್ಟಿದ್ದಾರೆ. ಅಜ್ಞಾದಿ ಸೂಕ್ತಗಳು ಎಲ್ಲವೂ ಮುಖ್ಯವಾಗಿ ಹರಿಪರ ಆದರೂ ಕೂಡ ಅದು ಅಗ್ನಿ ಸೂಕ್ತದಲ್ಲಿ ಪ್ರತಿಪಾದ್ಯವಾದ ಭಗವದ್ ರೂಪ ಏನಿದೆ ಅದು ಅಗ್ನಿ ನಾಮಕ ಮತ್ತು ಅಗ್ನಿಯ ಅಂತರ್ಗತ ಆದದ್ದು ಅಂತ ಹೀಗೆ ವ್ಯವಸ್ಥೆ ಇರೋದ್ರಿಂದ ಅದಕ್ಕೆ ಅಗ್ನಿ ಸೂಕ್ತ ಅಂತ ಹೇಳ್ತಾರೆ. ಅಗ್ನಿ ಅಂತರ್ಗತ ಅಲ್ಲದೇ ಇರುವಂತಹ ಬೇರೆ ಒಂದು ಅಗ್ನಿನಾಮಕ ರೂಪವಾದ ಅಗ್ನಿನಾಮಕ ಭಗವಂತನ ರೂಪ ಇದ್ರೆ ಅದನ್ನು ಪ್ರತಿಪಾದನೆ ಮಾಡ್ತದೆ ಆ ಅಗ್ನಿ ಸೂಕ್ತ. ಆ ಕಾರಣದಿಂದಲೂ ಅದನ್ನ ಆ ಥರ ಹೇಳ್ಬೋದು. ಪೃಥಗ್ ರೂಪಾಣಿ ವಿಷ್ಣುವಸ್ತು ದೇವತಾಂತರಗಾಣಿಚ
ಬೇರೆ ದೇವತೆಯಲ್ಲಿರುವಂತಹ ರೂಪ, ಅಗ್ನಿಯಲ್ಲಿರುವಂತಹ ರೂಪ ಮತ್ತು ಅಗ್ನಿ ಅಲ್ಲದೇನೆ ಬೇರೆ ಕಡೆಯಲ್ಲಿರುವಂತಹ ರೂಪ, ಅದಕ್ಕೂ ಅಗ್ನಿ ಎಂಬ ಹೆಸರು ಇರಬಾರ್ದು ಅಂತ ಏನಿಲ್ಲ. ಅಂತಹ ರೂಪ ಎಲ್ಲ ಅಗ್ನಿನಾಮಕ ಆಗಿದೆ. ಆದ್ರಿಂದ ಸೂಕ್ತಕ್ಕೆ ಅಗ್ನಿ ಸೂಕ್ತ ಅಂತ ಹೆಸರು ಬರ್ತದೆ ಅಂತ ಋಗ್ವೇದದ 83ನೇ ಋಗ್ಭಾಷ್ಯದ 83ನೇ ಶ್ಲೋಕ. ಇದೆಲ್ಲ ಋಗ್ಭಾಷ್ಯದ ಆರಂಭದಲ್ಲೇ ಬಂದಿದೆ. ಮಂತ್ರದಲ್ಲಿ ಎಲ್ಲವೂ ಕೂಡ ಹರಿಪರ ಅಂತ ನಾವು ಸಮರ್ಥನೆ ಮಾಡೋದು ಹೇಗೆ, ಅದನ್ನು ತಿಳ್ಕೊಳ್ಳೋದು ಹೇಗೆ ಅಂತ ಅಲ್ಲಿ ಕಂಡು ಬಂದಿದೆ. 317ನೇ ಪುಟದಲ್ಲಿ ಅದಕ್ಕೆ ಅವರೇ ಅರ್ಥ ಬರೆದಿದ್ದಾರೆ. ಇತಿ ಅಜ್ಞಾದ್ಯಂತರ್ಗತ ವಿಷ್ಣುವಾಚಕ ಅಜ್ಞಾದಿ ಶಬ್ದ ಪ್ರಯೋಗ. ಅಜ್ಞಾದಿ ದೇವತೆಗಳಲ್ಲಿ ಅಂತರ್ಗತನಾದ ವಿಷ್ಣುವಿಗೆ ವಾಚಕವಾದ ಅಗ್ನಿ ಮೊದಲಾದ ಶಬ್ದಗಳನ್ನು ಆ ವೇದ ಭಾಗದಲ್ಲಿ ಹೇಳಿದರೆ ಆವಾಗ ಅದು ಅಗ್ನಿ ಸೂಕ್ತ ಅಂತ ಕರೆಸ್ಕೋತದೆ. ಇದು ಅಗ್ನಿ ಸೂಕ್ತಸ್ಯ ವ್ಯವಸ್ಥಾಪಕ, ಇದು ನಿಯಾಮಕ. ಆ ಸೂಕ್ತ ಅಂತ ಹೇಳಲಿಕ್ಕೆ ಏನು ತೀರ್ಮಾನ ಅಂದರೆ, ಏನು ನಿಶ್ಚಾಯಕ ಅಂದರೆ ಇದೇ ನಿಶ್ಚಾಯಕ. ತಥಾಚ ಅಜ್ಞಾದಿ ಶಬ್ದಗತಃ ತತ್ತತ್ ಸೂಕ್ತಾನಿ ಚ. ಅಜ್ಞಾದಿ ಶಬ್ದ, ಅಗ್ನಿ ಮೊದಲಾದ ಅಗ್ನಿ ವರುಣ ಮೊದಲಾದ ಶಬ್ದಗಳು, ಆಯಾ ಸೂಕ್ತಗಳು ಅಜ್ಞಾದಿಗತ ಬ್ರಹ್ಮರೂಪೇಶ್ವೇವ ಮುಖ್ಯಾನಿ. ಅಗ್ನಿ ವರುಣ ಇತ್ಯಾದಿ ಕಡೆಗಳಲ್ಲಿರುವ ಅಂತರ್ಯಾಮಿಯಾದ ಭಗವಂತನ ರೂಪವನ್ನೇ ಅವು ಮುಖ್ಯವಾಗಿ ಹೇಳೋದು. ಹೊರಗಿರುವಂಥ ಅಗ್ನಿ ಮೊದಲಾದ ಪ್ರತೀಕಗಳನ್ನು ಅಮುಖ್ಯವಾಗಿ ಹೇಳ್ತವೆ. ಏವಂ ಬಹಿರ್ಗತ ರೂಪೇಶು ಚ ಅತೀತ ಅನಾಗತ ವರ್ತಮಾನ ಅಜ್ಞಾದಿಷು ಅಮುಖ್ಯಾನಿ. ಬಹಿರ್ಗತ ರೂಪಗಳು ಅಂದರೆ ಆಯಾ ಅಗ್ನಿ ಮೊದಲಾದ ದೇವತೆಗಳು, ಅವರೆಲ್ಲ ಹಿಂದಿನ ಅನೇಕ ಸೃಷ್ಟಿಗಳಲ್ಲಿ ಆಗಿ ಹೋದ ಅಗ್ನಿಗಳು, ಮುಂದಿನ ಅನೇಕ ಸೃಷ್ಟಿಗಳಲ್ಲಿ ಬರಬೇಕಿರುವಂಥ ಅಗ್ನಿಗಳು, ಅಲ್ಲೆಲ್ಲ ಕಡೆಯೂ ಕೂಡ ಅದು ಅಮುಖ್ಯ ಅಂತ, ಅದಕ್ಕೆ ವ್ಯವಸ್ಥೆ ಹೇಗೆ ಅಂತ ತೋರಿಸಿಕೊಟ್ಟಿದ್ದಾರೆ ಭಾಷ್ಯ ಟೀಕಾಕಾರ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.